ನಡೆದಾಡುವ ಬೆತ್ತದ ಅಜ್ಜ ಎಂದೇ ಭಕ್ತರ ಮನದಲ್ಲಿ ನೆಲೆಸಿರುವ ಶ್ರೀ ಅನ್ನದಾನೀಶ್ವರ ಜಾತ್ರಾ ಮಹೋತ್ಸವ ಕನಸವಿಯಲ್ಲಿ ಅದ್ದೂರಿಯಾಗಿ ಜರುಗಿತು. ಲಿಂಗಸೂರು ತಾಲೂಕಿನ ಕನಸವಿಯಲ್ಲಿ ಕಳೆದ 2 ದಿನಗಳಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಶ್ರೀಮಠದ ಪೀಠಾಧೀಶರಾದ ಶ್ರೀ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ನಡೆದವು. ನಂದವಾಡಿಗೆಯ ಶ್ರೀ ಮಹಾಂತ ಶಿವಾಚಾರ್ಯರಿಂದ ಶ್ರೀಮಠದಲ್ಲಿ ಷಟಸ್ಥಲ ಧ್ವಜಾರೋಹಣ ಕೂಡ ನೆರವೇರಿಸಿದರು. ಇದಕ್ಕೂ ಮುಂಚೆ ಲಿಂಗೈಕ್ಯ ಶ್ರೀ ಅನ್ನದಾನೀಶ್ವರ ಸ್ವಾಮಿಗಳ ಮೂರ್ತಿಗೆ ಅಭಿಷೇಕ, ಬಿಲ್ವಾರ್ಚನೆ, ಕರ್ತೃಗದ್ದುಗೆಗೆ ರುದ್ರಾಭಿಷೇಕ, ಮಹಾಗಣಾರಾಧನೆ, ಧಾರ್ಮಿಕ ಪೂಜಾ ಕಾರ್ಯಕ್ರಮ ಕೂಡ ಜರುಗಿತು. ಸೋಮವಾರ ಸಂಜೆ ಮಹಿಳೆಯರಿಂದ ಉಚ್ಚ ಎಳೆಯುವ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಮಂಗಳವಾರ ಬೆಳಗ್ಗೆ ರುದ್ರಾಭಿಷೇಕ, ಮಹಾಪೂಜೆ ಹಾಗೂ ಮದತಣಿ ಮುರುಗೇಂದ್ರ ಶಿವಯೋಗಿಗಳ ಮಹಾಪುರಾಣ ಮಂಗಲೋತ್ಸವ ಕೂಡ ಜರುಗಿತು. ಇದೇ ವೇಳೆ ಮಹಾರಥೋತ್ಸವಕ್ಕೆ ಕೊಮಲಾಪುರದಿಂದ ತೇರಿನ ಹಗ್ಗ, ಆದಾಪುರದಿಂದ ರುದ್ರಾಕ್ಷಿ ಮಾಲೆ ಮತ್ತು ಡೊಳ್ಳು ವಾದ್ಯ ಮೇಳಗಳೊಂದಿಗೆ ಆಗಮಿಸಿ ಸಂಜೆ ಪಲ್ಲಕ್ಕಿ ಮತ್ತು ಮಹಾರಥೋತ್ಸವ ಸಂಭ್ರಮದಿಂದ ಜರುಗಿತು. ಮಹಾರಥೋತ್ಸವ ಹಾಗೂ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು, ಆಳಂದ ಮಠದ ಶ್ರೀ ಮಹಾಂತಲಿಂಗ ಶಿವಾಚಾರ್ಯರು, ಇಲಕಲ್ಲಿನ ಶ್ರೀ ಶಿವಲಿಂಗ ಸ್ವಾಮಿಗಳು, ದೋಟಿಯಾಳದ ಶ್ರೀ ಚಂದ್ರಶೇಖರ ದೇವರು ಹಾಗೂ ಕೊಪ್ಪಳ ಮತ್ತು ರಾಯಚೂರು ವಿಧಾನ ಪರಿಷತ್ ಸದಸ್ಯರಾದ ಶರಣಗೌಡ ಪಾಟೀಲ್ ಬಯ್ಯಾಪುರ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಹನುಮಂತಪ್ಪ ಕಂದಗಲ್, ಚಂದ್ರಪ್ಪಗೌಡ ಯರದಿಯಾಳ್, ಗ್ರಾಮಸ್ಥರಾದ ಅಮರೇಗೌಡ ಎಂಕಣ್ಣ, ಶಂಕರಗೌಡ ಮಟ್ಟೂರು, ಡಾಕ್ಟರ್ ಅಂದಾನಪ್ಪ ಕಂಟಿ, ಶೇಖರಪ್ಪ ಗೊರೆಬಾಳ್, ಶರಣಪ್ಪ ಕಾರ್ಲಕುಂಟಿ, ಹನುಮನಗೌಡ ಕೊಮಲಾಪುರ್, ಅಂದಾನಪ್ಪ ನಾಯ್ಕ, ಶಿವಪ್ಪ ಮಡಿವಾಳರ್, ಹುಸೇನಪ್ಪ, ಶ್ರೀಕಾಂತ್ ಬೆಳಗನೂರು, ಕನಕಪ್ಪ, ಮಹಂತಗೌಡ ಪೊಲೀಸ್ ಪಾಟೀಲ್, ಶಿವಪುತ್ರಪ್ಪ ಬೆಳಗಿನೂರು, ದೇವಪ್ಪ ಕೆಂಚನಗೌಡ, ಹನುಮಂತ ಪೋಸ್ಟು ಸೇರಿದಂತೆ ಅನೇಕರು ಇದ್ದರು. पूरा कट कर दो बोल के नहीं बोला। हाँ ठीक है, कट कर दो।